ಮೇಡಮ್ ಗುಂಡಿ ಹತ್ರ ಆಗುತ್ತೆ ಮೇಡಮ್. ಅಣ್ಣ ನೀವು ಖಾಲಿ ಬಿಡ್ತೀನಿ ಅಣ್ಣ, ಪ್ಲೀಸ್ ಅಣ್ಣ ಕರ್ಸಿ ಅಣ್ಣ. ಹ್ಞೂ ಅಣ್ಣ ಅದೇ ಮಾಡ್ತಾ ಇದೀನಿ ಅಣ್ಣ. ಗುಂಡಿ ಬರ್ತಾ ಇದೀಯಾ? ಗುಂಡಿಯಿಂದ ಸ್ವಲ್ಪ ಹಿಂದೆ ಧರ್ಮಸ್ಥಳ ಹೊರೊಳಗೆ ಮೇಡಮ್. ಹೌದಾ, ಬರ್ತಾ ಇದೆಯಾ? ಹಾಂ ಬರ್ತಾ ಇದ್ದಾರೆ ಅಂತೀರಿ ಸರ್. ನಿಮ್ಮ ಕಾರ ನಿಮ್ಮದು? ಅಣ್ಣ ನಿಂತಿರ ಗಾಡಿ ಅಣ್ಣ. ಯಾವ ಗಾಡಿ? ಹತ್ಬೇಕಣ್ಣ, ಬಂದು ಹೊಡೆದ್ ಬಿಟ್ರಣ್ಣ. ಊಟ ಮಾಡಿ ಬೇಕು ಬಂದು ಹೊಡೆದೇ ಬಿಟ್ರು. ಅಯ್ಯೋ ಬನ್ನಿ ನೋಡಿ ಬನ್ನಿ ಬೇಕನ್ನ ಸುಳ್ಳು ಹೇಳಿದ್ರೆ. ಯಾರೇನಾಗಿಲ್ಲ ತಾನೆ? ಕಾರ್ ಮುರಿದೋಗೈತಣ್ಣ. ಬೆಳಿಗ್ಗೆ ಪುತ್ತೂರ್ಗೆ ಹೋಗಿ ಲೋಡ್ ಹಿಡಿಬೇಕು. ಯಾರಿಗೇನಾಗಿದೆ? ನಮ್ಮ ಓನರ್ ಕಾರ್ ಮುರಿದೋಗೈತೆ. ಅಯ್ಯೋ ಯಾವ ಗಾಡಿ ಬಂದು ಗುದ್ದಿರೋದು? ಫಸ್ಟ್ ಆ ಗುಡಿ ಗುದ್ದಿ ನಮ್ಮ ಓನರ್ ಕಾರ್ ಮೇಲೆ ಹರ್ಕೊಂಡು ಹೋಗಿರೋದಣ್ಣ. ಅಯ್ಯೋ ಊಟ ಮಾಡಿದ್ವಿ ಅಣ್ಣ. ಅಣ್ಣ ನಿಮ್ ಕಾಲ್ ಬಿಟ್ಟು ಏನು ಅಲ್ಲಾಡ್ಸ್ಬೇಡಿ ಇಲ್ಲಿ. ಅಯ್ಯೋ ನೀವು ಡೋರ್ ಓಪನ್ ಮಾಡಿದ್ರಾ? ಡೋರ್ ಓಪನ್ ಹತ್ಬೇಕಿತ್ತು, ಬಂದ್ಬಿಟ್ಟ. ಆಮೇಲೆ ಬಂದು ನಾನು ಅಲ್ಲಿ ಬಾಟ್ಲು ತಕೊಂಡು ಬಾತ್ರೂಮ್ ಹೋಗೋಣ ಅಂತ ಕುತ್ಕೋತೆ ಡಮ್ ಅಂತ ಹೊಡೆದೇ ಬಿಟ್ಟ ನನಗೆ. ಬರ್ತೀವಿ, ಬರ್ತಾ ಆಂಬುಲೆನ್ಸ್ ಬರ್ತಾ ಇದೆ ಅಂತೆ. ಇದು ಶಿರ್ಡಿ ಹತ್ರ ಬರ್ತಾ ಇದೆ ಅಂತ. ಇಲ್ಲೇ ಗುಂಡಿ ಐತವ. ಬೇರೆ ಯಾರಿಗೆ ಏನಾಗಿಲ್ಲ? ನಿಮ್ಗೇನಾಗಿಲ್ವಾ? ನಮ್ಗೇನಾಗಿಲ್ಲ. ಅಯ್ಯೋ ಯಾರಿಗೆ? ಆ ಗಾಡಿ ಬಂದು ಗುದ್ದಿರೋದಾ? ಕಾರ್ ಬಂದು ಗುದ್ದಿರೋದು. ಮಲಗಿದೆ ಗಾಡಿ ಒಳಗೆ ಮಲಗಿದ್ರಾ? ನಾನು ಈ ಗಾಡಿ ಒಳಗೆ ಮಲಗಿದೆ. ಇದಕ್ಕೆ ಬಂದು ರೇಟ್ ಹೊಡೆದಿರೋದು. ಹಲೋ ನಮಸ್ತೆ. ಬರ್ಬೇಕು ಸರ್ ಇಲ್ಲಿ. ಓಕೆ ಓಕೆ ಸರಿ, ಆಂಬುಲೆನ್ಸ್ ಬರುತ್ತೆ, ಹೋಗಿ ಆರಾಮಾಗಿ. ಪೊಲೀಸರು ಕಾಲ್ ಮಾಡಿದ್ದೀರಾ? ಓಕೆ ಓಕೆ. ನಿಮ್ದೇ ಊರು? ಅಣ್ಣ ನಮ್ಮ ನಾಗಮಂಗ್ಲ ಅಣ್ಣ. ಅಲ್ಲಿಂದ ತರಕಾರಿ ಬೆಳಿಗ್ಗೆ ಲೋಡ್ ಮಾಡ್ಕೊಂಡ್ಬಂದು ಬೆಳಿಗ್ಗೆ ಇಳಿಕ್ಬೇಕಣ್ಣ. ಯಾವ ಕಾಲ್? ಲೆಫ್ಟ್ ಕಾಲ್ ಹೊಡಿತಲ್ರಿ. ಇವ್ನು ಹೆಂಗಣ ಹೊಡ್ಕೊಂಬಂದ? ಓಹೋ ಹೆಂಗೂರು ಇದು? ಇಷ್ಟು ಜನ ಅವ್ರೆ. ಪಟಾಕಿ ಹೊಡಿತು KSRTC ಬಸ್ಸು. ಓಹೋ ಜನ ಸಾಗರ. ಎಲ್ಲಿದ್ರು ಗುರು ಜನ ಇವರು? ಗುರು ಎಲ್ಲಿ ನೋಡಿದ್ರು ಜನನೇ, ಜನ ಜನ ಜನ. ಬೆಡ್ರೂಮ್ ಸಿಗೋ ಡೌಟು. ಎಂತ ಮಾಡೋದು? ಓಹೋ ಹೋ 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 ನೋಡಿ ಎಲ್ಲ ಹೆಂಗೆ ಮಲಗಿದ್ದಾರೆ ದೇವ್ರ ಹತ್ರ ನೋಡಿ. ಹಾಂ ಹಾಂ ಹೆಂಗೆ ಗುರು ಜನ ಇದು? ಎಲ್ಲ ಈ ಥರ ಮಲಗಿದ್ದಾರೆ ನೋಡಿ, ಎಲ್ಲ ಮಲಗಿದ್ದಾರೆ. ಜೈ ಶ್ರೀರಾಮ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಅಂತೂ ನೈಟ್ ಊರು ಬಿಡ್ತಾ ಇದ್ದೀನಿ. ಎಲ್ಲಿಗೆ ಅಂತ ಮುಂದೆ ನೋಡಿ ಗೊತ್ತಾಗುತ್ತೆ. ಎಲ್ಲಿಗೂ ಅಲ್ಲ, ಧರ್ಮಸ್ಥಳಕ್ಕೆ. ಸೊ ಸೆಕೆ ಇವಾಗ ಹಿಂಗೆ ಅದೇ ಥರ ಮಧ್ಯಾಹ್ನ ಬಿಡೋಣ ಅಂದ್ಕೊಂಡಿತ್ತು. ಈ ಬಿಸಿಲಲ್ಲಿ ಗೊತ್ತಲ್ಲ, ಮಧ್ಯಾಹ್ನ ಬಿಟ್ಟರೆ ಸುಟ್ಟೋಗ್ಬಿಡ್ತೀವಿ ಗುರು. ಇದೇ ಬೈಕು NS 200. ಪೆಟ್ರೋಲ್ ಹಾಸ್ಕೊಂಡು ಸೀದಾ ಬಿಡೋಣ. ಯಾವಾಗ ಇಂಗ್ಲೀಷ್ ನೋಡೋಣ. ದೊಡ್ಡ 450. ಹಾಂ 450. ಸೊ ಪೆಟ್ರೋಲ್ ಹಾಸ್ಕೊಂಡು ಇವಾಗ ಬಿಡ್ತಾ ಇದ್ದೀವಿ. ಇದೇ ಗಾಡಿ ಸಿಂಗಲ್ ಹೋಗ್ತಾ ಇರೋದು. ಇದೇ ಗಾಡಿಯಲ್ಲಿ ಆಯಿತು ಅಂತ ನಮ್ಮೂರಲ್ಲಿ ಪೆಟ್ರೋಲ್ ಹಾಸ್ಕೊಂಡು ಗುರು ಆಗುತ್ತೆ ಪೆಟ್ರೋಲ್. ಅವನು ಬರೀ ನಾಳೆಗೆ ಬಂದು ಎಕ್ಕಿರೋದು. ಮಸಾಲೆ ಸಹ ಮಾಡ್ಬಿಟ್ರಾ? ಫುಲ್ ಆಗೈತಲ್ಲ ಪೆಟ್ರೋಲು? ಫುಲ್ 450 ರೂಪಾಯಿ ಫುಲ್ ಪಾಯಿಂಟ್ ಇರುತ್ತೆ. ಮೋಸ್ಟ್ಲಿ ಮುಳ್ಳೇನು ಪ್ರಾಬ್ಲಮ್ ಆಯ್ತಾ? ನನಗೆ ಪನ್ ಎಕ್ಕಿರೋದು 450 ರೂಪಾಯಿಗೆ. 400 ಫುಲ್ ಟ್ಯಾಂಕ್? ಆಯ್ತು, ಫುಲ್ ಐತೆ. ಇರ್ಲಿವಾ ಮೋಸ್ಟ್ ಮುಳ್ಳೆದಲ್ಲ ಕಳಿಸಿತ್ತಲ್ಲ. ಗುರು ಅಂತೂ ನೆಲಮಂಗ್ಲ ಬಂದೆ. ಅರ್ಧ ಗಂಟೆ ನೆಲಮಂಗ್ಲ ನಮ್ಮ ದೊಡ್ಡಬಳ್ಳಾಪುರದಿಂದ ಕರೆಕ್ಟಾಗಿ ಹೊಡೆದ್ರೆ. ಬಟ್ ನಂದು ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ.
ಯಾಕೆ ಅಂದರೆ ಟೈರ್ ಸ್ವಲ್ಪ ಮುಂದೆದು ಫ್ಲ್ಯಾಟ್, ಅದು ರೈಡ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಹಿಂಗೆ ಹೋಗುತ್ತೆ ರೈಡು, ಏನಾಗುತ್ತೆ. BMTC ಬಸ್ಸಿಂದ ಹೋದರೆ ಅಷ್ಟೇ. ನಡುವೆ ಎಂಥರ ಇರಲಿ, ಅಪಘಾತಕ್ಕೆ ಏನು ಕಾರಣ? ಅವಸರವೇ ಕಾರಣ. ನೋಡಿ ಹಿಂಗಿದೆ ಟ್ರಾಫಿಕಲ್ಲಿ ಹೆಂಗೆ ಹೋದ್ರು. ಸೊ ನುಗ್ಗಿಸ್ಕೊಂತಾರದಷ್ಟೇ, ನುಗ್ಗಿಸ್ಕೊಂಡು ಹೋಗೋದೆ. ನಮ್ಮಲ್ಲ ಯಾರು ಕೇಳ್ತಾರೆ ಈ ಕಡೆ ಎಲ್ಲ ಬಿಟ್ಟಾಗರು ಇಲ್ಲೂ. ಸೊ ಅಂತೂ ಇಲ್ಲೇ ಟೀ ಕುಡ್ಕೊಂಡು ಹೋದ್ವಿ, ಶ್ರೀ ಮಾರುತಿ ಬೇಕ್ರಿ ಅಂದ್ಕೊಂಡು ಮೆನ್ಸ್ ಟೀ ಕುಡ್ದು ಇವಾಗ ಬಿಡೋಣ. ಲೆಟ್ಸ್ ಗೋ. ಅಂತೂ ನೆಲಮಂಗಲ ಟೋಲ್ ಬಿಡ್ತಾ ಇದ್ದೀವಿ ಇವಾಗ. ಟೈಮು 8:35 ಆಗೋಯ್ತು ಗುರು. ನಾವಿನ್ನು ಅಲ್ಲಿ ಹೋಗೋಷ್ಟಕ್ಕೆ ಲೇಟ್ ಆಗುತ್ತೆ. ಇರಲಿ, ಆರಾಮಾಗಿ ಹೋಗೋಣ, ಕ್ಯಾರೇನಿಲ್ಲ. ನೋಡಿ ಟ್ರಾಫಿಕ್ ನೋಡಿ ಹೆಂಗಿದೆ. ಹೆಂಗೋ ರಜಾ ಕೊಟ್ಟಿದ್ದೀರಲ್ಲ 3 ದಿನ ಫುಲ್ಲು ರೈಡ್ ಟ್ರಿಪ್ ಹೊಡೆದವ್ರೆ. ಸಿಕ್ಕಾಬಿಡೆ. ಕೆರಡಿ ಗುಚ್ಚಮ್ಮ ದೇವಸ್ಥಾನ ಜಾತ್ರೆ ನೋಡಿದ್ರು ಪರವಾಗಿಲ್ಲ, ಒಳ್ಳೆ ಜಾತ್ರೆ ಮಾಡ್ತಾವ್ರೆ ಊರಲ್ಲಿ. ಈ ಥರ ಅಲ್ಲಿ ಜಾತ್ರೆ ಮಾಡೋ ಖುಷಿನೇ ಬೇರೆ ಗುರು. ನೋಡಿ ನಮ್ಮ ಪವನ್ ಬ್ರೋ ಈ ಥರ ಹೋಗ್ತಾಯಿದೆ ರೈಡು ಬ್ರೋ. ಈಗೂ ಅಷ್ಟೇ ರೋಡ್ ಹಬ್ಬೆ ಕಣ್ಣಿಗೆ ಹೊಡಿತೈತೆ. ಬಾ ಅಷ್ಟು ಬಿಸಿ ಇದೆ ನೋಡಿ ರೋಡ್ ಮಾತ್ರ ಇದು. ಬಾ ಇನ್ನು ಧರ್ಮಸ್ಥಳ ಒಂದು 200 ಕಿಲೋಮೀಟ್ರ್ ಇರ್ಬೋದು ಬ್ರೋ. ಈ ಸಲ ಹೋಗ್ಬಿಡೋಣ, ಈ ಸಲ ಹೋಗೋಣ. ಹಾಕೋಣ ಸೈಡ್ಗೆ ಹಾಕ್ಬಿಟ್ಟು ಹೋಗೋಣ. ಬನ್ನಿ ಬಾ. ಯಾವುದು ಇದು? ಎಷ್ಟು ಟೀ ಕುಡಿದ್ಬಿಡ್ಬೋದು ಗೊತ್ತಿಲ್ಲ. 3 ಸರಿ ಟೀ ಕುಡಿದಿದ್ದೀವಿ. ತಲೆ ಬೇರೆ ನೂತೈತೆ, ಕತ್ತಿ ಬೇರೆ ಹಿಡ್ಕೊಂಬಿಡೈತೆ ಗುರು. ಯಪ್ಪ ಒಳ್ಳೆಯದು. 3D ಪಿಕ್ಚರ್ ಥರ ಕಾಣಿಸ್ತೈತೆ ಅದು. ಚಂದ್ರ ಡಾಬಾ, ನೀವು ಗಾಡಿನಲ್ಲಿ ಡಾಬಾ, ಇಂಥ ಹೈವೇ ಇಲ್ಲಿ ಡಾಬಾ ಗುರು. ಏನು ಗುರು ಫಾಗಿದು ರೈಡ್ ಮಾಡೋಕ್ಕಂದ್ರೆ ಒಳ್ಳೆ ಮಜಾ ಬರ್ತೈತೆ. ಟೈಮ್ 12:45 ಆಗಿದೆ. ನಾವು ಇವಾಗ ಸಕಲೇಶ್ವರ ಹೋಗ್ತಾ ಇದ್ದೀವಿ. ಬಾ ಏನು ಚಳಿ ಗುರು. ಈ ಥರ ವೆದರ್ ನಮ್ಮೂರಾಗ ಎದ್ಬಿಟ್ಟಿದ್ರೆ ಸಕ್ಕತ್ತ ಇರೋದು ಗುರು. ಆಗ್ತಿಲ್ಲ ಗುರು. 36, 37, 38ವರೆಗೂ ಇದೆ ಡಿಗ್ರಿ ಬಿಸಿಲು. ಬಾ ಎಷ್ಟು ಬೇಜಾರಾಯಿತು ಅಂದರೆ ನಮ್ಮೂರಲ್ಲಿ ರೈಡ್ ಹೋಗಿರೋಣ. ಬಟ್ ಈ ಕಡೆ ಬಂದಿದ್ದು ಖುಷಿ ಆಯಿತು ಗುರು. ನೋಡಿ ಏನಿದೆ ಫಾಗು. ಗಾಡಿ ಓಡ್ಸೋಕ್ಕಂದ್ರೂ ಒಳ್ಳೆ ಮಜಾ ಗುರು. ರೋಡ್ ಮಾತ್ರ ಸಕ್ಕತ್ತಾಗಿದೆ. ಸೊ NS ಗಾಡಿನೂ ಸಕ್ಕತ್ತಾಗಿ ನುಗ್ತಾ ಇದೆ. ಒಳ್ಳೆ ರೈಡ್ ಗುರು ಇದಂತರ ನಂಗೆ ಗುರು. ರೋಡೇ ಕಾಣಿಸ್ತಾ ಇಲ್ಲ. NS ವೆದರ್ ಹೇಗೈತೆ? ಸಕ್ಕತ್ತಾಗೈತೆ. ಕ್ಯಾಮ್ರಾ ಕಡೆ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ. ಇದಕ್ಕೂ ಸಖತ್ ಖುಷಿ ಅನ್ನಿಸ್ತಾ ಇದೆ. ಇಷ್ಟೊಗೆಲ್ಲ ಹೋಗ್ಬಿಡ್ತಿದ್ದೀವಿ ನಾವು, ಅದ್ರ ನಿಧಾನ ಹೋಗ್ತಾ ಇದ್ದೀವಿ. ನೋಡಿ ಫಾಗ್ ಲೈಟು ಏನು ಕಾಣಿಸ್ತಾ ಇಲ್ಲ. ರೋಡು ಅಷ್ಟೇ ಮಸ್ತಾಗಿದೆ ಗುರು. ಟೈಮು 1:05 ಆಗಿದೆ. ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಸಕಲೇಶ್ಪುರದಲ್ಲಿದ್ದೀವಿ. ಇಲ್ಲೇ ಜಸ್ಟ್ ಟೀ ಕುಡಿದು ಇವಾಗ ಬುಲೆಟ್ ಒಂದು ಗಾಡಿ, NS ಒಂದು ಗಾಡಿ ಇಲ್ಲೇ ಇದೆ. ಇಲ್ಲಿ ಬರೀ 5 ನಿಮಿಷಕ್ಕೆ ನೋಡು ಚಳಿ ಅನುಭವಿಸ್ತಾ ಇದ್ದೀವಿ. ಮಳೆ ಬೇರೆ ಬಂದೈತೆ. ಇರಲಿ ಖುಷಿ ಅಂತಲ್ಲ, ಬಿಸಿಲಲ್ಲಿ ಎಷ್ಟು ಬದಲಾಡ್ತಾ ಇದೀವಿ ನಾವು ಊರಲ್ಲಿ. ಇಲ್ಲಿ ಬಂದು ನೋಡು AC ಸಂಗೀತ ಬರ್ತಾ ಇದೀವಿ AC ಈಗ. ಬಟ್ ಆಪೋಸಿಟ್ ಗಾಡಿಗಳು ಜಾಸ್ತಿ ಬರ್ತಾವೆ. ಈ ಕಡೆ ಹೋಗಿ ಕಮ್ಮಿ ಆಗ್ತವೆ ನೋಡು. ಎಲ್ಲ ಟ್ರಿಪ್ ಇಲ್ಲ ಕಮ್ಮಿ ಇರ್ತಾರೆ. ಯಾಕಂದರೆ ಎಲ್ಲ ರಜಾ ಐತಲ್ಲ, ಸೆಕೆಂಡ್ ಸ್ಯಾಟರ್ಡೇ ಶನಿವಾರ ರಜಾ ಐತಲ್ಲ, ಎಲ್ಲ ಬಂದಿರ್ತಾರೆ ಅಷ್ಟೇ. ಅವಾಗ ಈಗೆಲ್ಲ ಹೊಡೋಗಿರ್ತಾರೆ ವಾಪಸ್ಸು. ಟ್ರಾಫಿಕ್ ಎಷ್ಟು ನೋಡಿದ್ರೆ ಲೇಟ್ ಹೋದ್ರಲ್ಲ. ಹೇಳಿ ಹೋಗೋಣ, ನಿಧಾನಕ್ಕೆ ಹೋಗ್ರಿ. ನಾನು ನಿಧಾನಕ್ಕೆ ಬರೋದು 60-70 ಅಷ್ಟೇ. ಯಾರು ಗುರು? ಅಂತೂ ಸಕಲೇಶ್ಪುರ ಊರಿಗೆ ಬಂದ್ಬಿಟ್ವಿ. ಎಂತ ಮಾಡೋದಂದರೆ ಈಗ ಶಿರಡಿ ಘಾಟ್ ಇಳಿಸಿ
ನಮ್ಮ ಬಾಸ್ ಟೆಂಪಲ್ಗೆ ಹೋಗಿ ರೂಮ್ ಮಾಡಿ ವಾಚ್ ಮಾಡೋದು ಅಷ್ಟೇ ಕೆಲಸ ಇವಾಗ. ಮಾರ್ನಿಂಗ್ ಎದ್ದು ದರ್ಶನ ಮಾಡಿ ಗುರು ನೋಡಿ ಹೆಂಗೆ ಎತ್ಕೊಳ್ತಾ ಇದೆ ನಮ್ಮ ಮರದ ದಿಂಡಿಗಳಲ್ಲಿ. ಟರ್ನಿಂಗಲ್ಲಿ ಈ ಥರ ಹೋಗ್ತಾನ ಗುರು ಅವನು. ಸೊ ನೋಡ್ತಾ ಇದ್ದೀರಾ ಹೆವಿ ಡೇಂಜರ್ ಗುರು, ಹೊಡೆದಾಗ್ರು ಅವನು ಜಸ್ಟ್ ಮಿಸ್ಸು. ನೋಡ್ತಾ ಇದ್ದೀರಲ್ಲ ನೋಡಿ ಯಾವ ಥರ ಬರ್ತಾವೆ ಗಾಡಿಗಳು ಇಲ್ಲಿ. ಇವತ್ತೆಲ್ಲ ಹೋಯ್ತಂಗೆ ಗುರು ನೋಡಿ, ಟೈರೇ ಫುಲ್ ಫ್ಲಾಟ್ ಆಗಿದೆ, ಭಯ ಆಗ್ತಾಯಿದೆ ಗುರು. ಸೊ ಏನು ಟರ್ನಿಂಗ್ ಹೊಡಿತಂಗೆ ಗುರುನು. ಸೊ ಯಾಕೆ ಬೇಕೋ ನಿಧಾನಕ್ಕೆ ಹೋಗು ಗುರು. ಅವನ ಕಾರಣ ಅವಾಗಿಂದ ಹೊಡಿತಾನೆ ಬಿಡ್ತಾನೆ ಇಲ್ಲ ಬಸ್ಸವನು. ನೋಡಿ ಹೆಂಗೆ ಹೋಗ್ತಾರೆ ನೋಡಿ, ಏನು ಬರ್ತಾರೆ ಗಾಡ್ ಸೆಕ್ಷನಲ್ಲಿ ಎಷ್ಟು ಗುರು ಇಂಚಿನ ಗಾಡಿ ಓಡಿಸ್ತಾರೆ. ಬಾ ಕಾರು ಬಸ್ ಓಡಿಸೋದೇ ಭಯ ಗುರು. ನೋಡಿ ಸೇರಿಬಿಟ್ಟ ಅವನಲ್ಲೇ, ನಿಧಾನಕ್ಕೆ ಹೋಗ್ಬೇಕು. ಎಷ್ಟು ಎಡ್ಜಲ್ಲಿ ಹೋಗ್ತಾನೆ ಬಸ್ಸವನು, ಅದು ಇಂಥ ಆಫ್ ರೋಡಲ್ಲಿ, ಇಂಥ ಘಾಟ್ ಸೆಕ್ಷನ್ ರೋಡಲ್ಲಿ ಹೆವಿ ಕಷ್ಟ ಆಗೋದು ಓಡಿಸೋದು ಗಾಡಿ. ನೋಡ್ತಾ ಇದ್ದೀರಲ್ಲ ನಂಗೆ ಭಯ ಎಲ್ಲ ಗಂಟ್ಲೆಲ್ಲ. ಹಲೋ ಮೇಡಮ್, ಗುಂಡ್ಯಾ ಧರ್ಮಸ್ಥಳ ರೋಡಲ್ಲಿ ಒಂದು ಗಾಡಿ ಆಕ್ಸಿಡೆಂಟ್ ಆಗಿದೆ. ಹಾಂ ಮೇಡಮ್, ಧರ್ಮಸ್ಥಳ ಉಪ್ಪಿನಂಗಡಿ ಮೇಡಮ್. ಸರ್ ಇಲ್ಲಿ ಅಡ್ರೆಸ್ ಎಲ್ಲಿದೆ ನಿಮ್ಗೆ ಅಡ್ರೆಸ್ ಗೊತ್ತಾ? ಅಡ್ರೆಸ್ ಎಲ್ಲಿಂದ ಗೊತ್ತಾ? ಹಾಂ ಅಡ್ರೆಸ್ ಗೊತ್ತಾಯಿದೆ ಎಲ್ಲಿ ಅಂತ? ಗುಂಡಿಯಾ ಮೇಡಮ್, ಗುಂಡಿ ಹತ್ರ ಮೇಡಮ್. ಹಾಂ ಹೇಳ್ತೀವಿ ಮೇಡಮ್. ಮೇಡಮ್ ಗಾಡಿ ಸ್ಕ್ರಾಚ್ ಆಗಿದೆ, ತಲೆ ಓಪನ್ ಆಗಿದೆ ಮೇಡಮ್. ಮೇಡಮ್ ಓಕೆ ಮೇಡಮ್. ಮೇಡಮ್ ಗುಂಡಿ ಹತ್ರ ಆಗುತ್ತೆ ಮೇಡಮ್. ಖಾಲಿ ಬಿಡ್ತೀನಿ ಅಣ್ಣ, ಪ್ಲೀಸ್ ಅಣ್ಣ, ಕರ್ಸಿ ಅಣ್ಣ. ಹ್ಞೂ ಅಣ್ಣ, ಅದೇ ಮಾಡ್ತಾ ಇದೀನಿ ಅಣ್ಣ. ಬರ್ತಾ ಇದೆಯಾ? ಗುಂಡಿಯಿಂದ ಸ್ವಲ್ಪ ಹಿಂದೆ ಧರ್ಮಸ್ಥಳ ಹೊರೊಳಗೆ ಮೇಡಮ್. ಹೌದಾ, ಬರ್ತಾ ಇದೆಯಾ? ಹಾಂ ಬರ್ತಾ ಇದ್ದಾರೆ ಅಂತೀರಿ ಸರ್. ನಿಮ್ಮ ಕಾರಾ ನಿಮ್ಮದು? ಅಣ್ಣ ನಿಂತಿರೋ ಗಾಡಿ ಅಣ್ಣ. ಯಾವ ಗಾಡಿ? ಹತ್ಬೇಕಣ್ಣ, ಬಂದು ಹೊಡೆದ್ ಬಿಟ್ರಣ್ಣ. ಹಾಂ ಊಟ ಮಾಡಿ ಬೇಕು ಬಂದು ಹೊಡೆದೇ ಬಿಟ್ರು. ಅಯ್ಯೋ ಬನ್ನಿ ನೋಡಿ ಬನ್ನಿ ಬೇಕನ್ನ, ಸುಳ್ಳು ಹೇಳಿದ್ರೆ. ಯಾರೇನಾಗಿಲ್ಲ ತಾನೆ? ಕಾರ್ ಮುರಿದೋಗೈತಣ್ಣ. ಬೆಳಗ್ಗೆ ಪುತ್ತೂರ್ಗೆ ಹೋಗಿ ಲೋಡ್ ಇಳಿಸ್ಬೇಕು. ಯಾರಿಗೇನಾಗಿದೆ? ನಮ್ಮ ಓನರ್ ಕಾರ್ ಮುರಿದೋಗೈತೆ. ಅಯ್ಯೋ ಯಾವ ಗಾಡಿ ಬಂದು ಗುದ್ದಿರೋದು? ಫಸ್ಟ್ ಆ ಗುಡಿ ಗುದ್ದಿ ನಮ್ಮ ಓನರ್ ಕಾಲ್ ಮೇಲೆ ಹರ್ಕೊಂಡು ಹೋಗಿರೋದಣ್ಣ. ಅಯ್ಯೋ ಊಟ ಮಾಡಿದ್ವಿ ಅಣ್ಣ. ಅಣ್ಣ ನಿಮ್ ಕಾಲ್ ಬಿಟ್ಟು ಏನು ಅಲ್ಲಾಡ್ಸ್ಬೇಡಿ ಇಲ್ಲಿ. ಅಯ್ಯೋ ನೀವು ಡೋರ್ ಓಪನ್ ಮಾಡಿದ್ರಾ? ಡೋರ್ ಓಪನ್ ಹತ್ಬೇಕಿತ್ತು, ಬಂದ್ಬಿಟ್ಟ. ಆಮೇಲೆ ಬಂದು ನಾನು ಅಲ್ಲಿ ಬಾಟ್ಲು ತಕೊಂಡು ಬಾತ್ರೂಮ್ ಹೋಗೋಣ ಅಂತ ಕುತ್ಕೋತೆ, ಓ ಡಮ್ ಅಂತ ಹೊಡೆದೇ ಬಿಟ್ಟ ನನಗಲ್ಲಿ. ಬರ್ತೀವಿ, ಬರ್ತಾ ಇದೆ ಆಂಬುಲೆನ್ಸ್ ಬರ್ತಾ ಇದೆ ಅಂತೆ. ಇದು ಶಿರ್ಡಿ ಹತ್ರ ಬರ್ತಾ ಇದೆ ಅಂತ, ಇಲ್ಲೇ ಗುಂಡೆ ತವ. ಸ್ವಲ್ಪ ಬರೋ ಗಂಟೆ ಇರಿ ಅಣ್ಣ ಪ್ಲೀಸ್. ಹಾಂ ಬರೋ ಗಂಟೆ ಇರಿ. ಇನ್ನೊಂದ್ಸರಿ ಕಾಲ್ ಮಾಡ್ತೀನಿ. ಇಲ್ಲೇ ಇತ್ತು ಅಣ್ಣ, ಹೊಂಟೋಗ್ಬಿಡ್ತು. ಮೇಡಮ್ ಬರ್ತಾ ಇದೆಯಾ ಆಂಬುಲೆನ್ಸು? ಆಂಬುಲೆನ್ಸ್ ಬರ್ತಾ ಇದೆಯಾ ಮೇಡಮ್? ಸ್ವಲ್ಪ ಬೇಗ ಮೇಡಮ್, ಜಾಸ್ತಿ ಲೇಟ್ ಆಗಿದೆ ಇಲ್ಲಿ. ಸರಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ ಮೇಡಮ್. ಬೇರೆ ಯಾರಿಗೆ ಏನಾಗಿಲ್ಲ? ನಿಮ್ಗೇನಾಗಿಲ್ವಾ? ನಮ್ಗೇನಾಗಿಲ್ಲ. ಅಯ್ಯೋ ಯಾವ್ರಿಗೆ? ಆ ಗಾಡಿ ಬಂದು ಗುದ್ದಿರೋದಾ? ಕಾರ್ ಬಂದು ಗುದ್ದಿರೋದು. ಏನಾಯ್ತು? ಜಾಸ್ತಿ ಏಟ್ ಆಯ್ತಾ? ನಿಮ್ಮ ತಲೆಗೆ ಏಟಾಗಿದೆ ತಾನೆ? ಕಾಲ್ ಮೇಲೆ ಎಕ್ಸ್ಕೊಂಡ್ಬಿಟ್ರಾ? ಡೇಡ್ ನೀವು ಹೊಡೆದಿರೋದು. ಅಯ್ಯೋ ಡ್ರಿಂಕ್ಸ್ ಮಾಡಿರ್ತಾರೆ ಮೋಸ್ಟ್ಲಿ.
ಗುರು ಬಾ ಫುಲ್ ಫ್ರ್ಯಾಕ್ಚರ್ ಆಗಿದ್ರು ಗಾಡಿನೇ ಫುಲ್ಲು ಹೆಂಗೆ ಇಳಿದ ಗುರು ಹೆಂಗೆ ಹೊಡೆದಂಗೆ ಗುರು ಇಲ್ಲಿ ಸರಿಯಾಗಿ ಹೊಡೆದಂಗೆ ಗುರು ಸದ್ಯ ಓಪನ್ ಆಗಿದೆ ಏರ್ ಬಲೂನು ಇಲ್ಲ ಅಂದಿದ್ರೆ ಸ್ಪಾಟೇ ಗುರು ಪಾಪ ಯಪ್ಪನ ಕಾಲು ಮುರಿದೋಗಿದೆ ಇಲ್ಲ ಕಾಲ್ ಮಾಡಿದೆ ಬರ್ತಾಯಿದೆ ಅಂತೆ 2 ನಿಮಿಷ ರೀ ಬಿಡ್ತು ಬರ್ತಾಯಿದ್ದೀರಂತ ನಿಮ್ಗೇನಾಗಿಲ್ವಾ ನನಗೆ ನಾನು ಒಳಗೆ ಮನಗಿದೆ ಅಣ್ಣ. ಹಾಂ ಎಲ್ಲಿ ಮಲಗಿದೆ ಗಾಡಿ ಒಳಗೆ ಮಲಗಿದ್ರಾ ನಾನು ಈ ಗಾಡಿ ಒಳಗೆ ಮನಗಿದೆ. ಇದಕ್ಕೆ ಬಂದು ರೇಟ್ ಹೊಡೆದಿರೋದು ಹಲೋ ನಮಸ್ತೆ. ಹಾಂ ಬರಬೇಕು ಸರ್ ಇಲ್ಲಿ. ಓಕೆ ಓಕೆ ಸರಿ ಆಂಬುಲೆನ್ಸ್ ಬರುತ್ತೆ ಹೋಗಿ ಆರಾಮಾಗಿ ಪೊಲೀಸರು ಕಾಲ್ ಮಾಡಿದ್ದೀರಾ ಓಕೆ ಓಕೆ ನಿಮ್ಮದೇ ಊರು ಅಣ್ಣ ನಮ್ಮ ನಾಗಮಂಗ್ಲ ಅಣ್ಣ. ಅಲ್ಲಿಂದ ತರಕಾರಿ ಬೆಳಿಗ್ಗೆ ಲೋಡ್ ಮಾಡ್ಕೊಂಡ್ಬಂದು ಬೆಳಿಗ್ಗೆ ಇಳಿಕ್ಬೇಕಣ್ಣ. ಕಾಲು ಬಿಡ್ದೋಗೈತಣ್ಣ. ಯಾವ ಕಾಲ ಲೆಫ್ಟ್ ಕಾಲ ಹೊಡಿತಲ್ರಿ ಅಲ್ಲಣ್ಣ ಇವ್ನು ಹೆಂಗಣ್ಣ ಹೊಡ್ಕೊಂಬಂದ. ಏನಲ್ಲ ಬಿಡಿ ಬ್ರೋ ಅಣ್ಣ ಟೈಮ್ ಸರಿಯಾಗೈತೆ ಬಿಡ್ರಿ. ಅಲ್ಲ ಬ್ರೋ ಮಿಸ್ ಆಗಿ ಏನಾರ ಆಗಿ ಬಿಡಿ ಬಿಡಿ. ಕಾಲು ಡ್ರಿಂಕ್ಸ್ ಮಾಡಿದ್ರ ಅವರು ಇಲ್ಲ ಯಾರಿಲ್ಲ ಯಾರು ಡ್ರಿಂಕ್ಸ್ ಮಾಡಿ ಅವ್ರೇನು ಡ್ರಿಂಕ್ಸ್ ಮಾಡಿಲ್ಲ ಕಾರ್ ನಾನು ಡ್ರೈವರ್ ನೀವೇನಾ ನಿಮ್ ಈ ಕಾರ್ದಾ ಏನ್ ಬ್ರೋ ಆರಾಮಾಗಿ ಹೆಂಗೆ ನಿದ್ದೆ ಹೋಗ್ಬಿಟ್ಟಿದ್ರಾ இல்லண்ணா லாரிக்கு இப்படி வந்து இப்படி வந்தானா இப்படி போகல அதுக்கு ஒரு வண்டி இப்படி வந்து இப்படி வந்துருலே அப்படி விட்டு ಬ್ರೇಕ್ ಹಾಕಿದ್ರೆ ಏನಾಗಿ ಹೋಗಿರೋದು. பிரேக் தானே அடிச்சனால தான் அங்க நின்னுச்சு வண்டி இப்ப ಬರುತ್ತೆ ಆಂಬುಲೆನ್ಸ್ ವೆಯ್ಟ್ ಮಾಡಿ ಬ್ರೋ சீக்கிரம் சொல்லு நான் ಬಂತು ನೋಡಿ ಬಂದ ಅದೇನಾ வந்துச்சா ಇವರು ಅಂತೂ ಧರ್ಮಸ್ಥಳಕ್ಕೆ ಬಂದ್ವಿ. ಇದು ಮೇನ್ ಆರ್ಚು ಅಪ್ಪ ಸಾಕಾಯ್ತು ಇವರು ಗಾಡಿ ಓಡಿಸಿ. ಓಹೋ ಹೆಂಗೂರು ಇದು ಇಷ್ಟು ಜನ ಅವರೇ ಪಟಾಕಿ ಹೊಡಿತು KSRTC ಬಸ್ಸು. ಓಹೋ ಜನ ಸಾಗರ ಎಲ್ಲಿದ್ರು ಇವರು ಜನ ಇವರು. ರೂಮ್ ಎಲ್ಲಿಲ್ಲಂತೆ ಫುಲ್ ಜನ ಅಂತೆ. ಎಂತ ಮಾಡೋದು ಹಾಂ ಏನು ಮಾಡೋದು ರೂಮ್ ಎಲ್ಲೂ ಸಿಗಲ್ಲ ಹುಡುಕೋದಂತೆ ರೂಮೆಲ್ಲ ಸಿಕ್ಕಿಲ್ಲ ಅಂತ ಅವ್ರಕ ಗುರು ಎಲ್ಲಿ ನೋಡೋದು ಜನನೇ ಜನ 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 ಬಟ್ ರೂಮ್ ಸಿಗೋ ಡೌಟು ಎಂತ ಮಾಡೋದು. ನಮ್ಮ ಫ್ರೆಂಡ್ಸ್ ಇನ್ನಿಬ್ರು ಇದ್ದರು ಶಿವ ಕಾಪಾಡಪ್ಪ ಎಲ್ಲ ಇಲ್ಲೇ ಮಾಡ್ಕೊಂಬಿಟ್ರು ಗುರು ನೋಡು. ಎಲ್ಲಂದ್ರಲ್ಲೇ ಮಾಡ್ಕೊಂಡವ್ರೆ ಎಲ್ಲಂದ್ರಲ್ಲಿ ಅವರೇ ಅದ್ರ ಜನ ನೋಡಿ ಟೈಮು 3:28 ಓಡಾಡತಾನೆ ಅವರೇ. ನಾವು ಎಲ್ಲ ಇಲ್ಲೇ ಮಲಗಿದ್ದಾರೆ. ಇಲ್ಲೆಲ್ಲಿ ಹೋಗೋದು ಏನು ಮಾಡೋದು. ಓಹೋ ಏನು ಗುರು ಇಷ್ಟೊಂದು ಜನ ಅವ್ರೆ ವೀಕ್ಡೇಸಲ್ಲಿ ವೀಕೆಂಡು ಅಲ್ಲ ಇದು. ಓಹೋ ಜನ ಸಾಗರ. ಬ್ರೋ ದೇವ್ರ ಹತ್ರ ಬರೋಣ. ಓಹೋ ಹೋ 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 ನೋಡಿ ಎಲ್ಲ ಹೆಂಗೆ ಮಲಗಿದ್ದಾರೆ ದೇವ್ರ ಹತ್ರ ನೋಡಿ. ಹಾಂ ಹಾಂ ಹೆಂಗುರು ಜನ ಇದು ಎಲ್ಲ ಈ ಥರ ಮಲಗಿದ್ದಾರೆ ನೋಡಿ ಎಲ್ಲ ಮಲಗಿದ್ದಾರೆ. ಜನ ಸಾಗರ ಇರೋ ಒಂದು ಸ್ಟೋರಿ ಹಾಕ್ಬಿಡೋಣ. ಅಂತೂ ಧರ್ಮಸ್ಥಳಕ್ಕೆ ಬಂದ್ವಿ. ಇಲ್ಲಿ ನೋಡಿದ್ರೆ ದೇವಸ್ಥಾನ ಮುಂದೆ ಫುಲ್ಲು ಜನ ಮಲ್ಕೊಂಬಿಟ್ಟವ್ರೆ ನೋಡಿ ಹೆಂಗಿದ್ದಾರೆ ಜನ. ಬೆಳಗ್ಗೆ ದರ್ಶನ ಆಗುತ್ತಾ ಅಥವಾ ಆಗಲ್ವಾ ಗೊತ್ತಿಲ್ಲ. ಮಾರ್ನಿಂಗ್ ಬೇಗ ಎದ್ದು ವಿಡಿಯೋ ಅಪ್ಲೋಡ್ ಮಾಡೋಣ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇದ್ರಲ್ಲ ನೋಡಿ ತುಂಬ ಜನ ಆಗರು. ನೋಡೋಣ ರೂಮ್ ಸಿಕ್ಕಿದ್ರೆ ಅವ್ರು ರೆಸ್ಟ್ ಮಾಡೋದು, ಇಲ್ಲಾಂದರೆ ಇಲ್ಲಿಲ್ಲ ನಾವು ಮಲಗೋದು.